ಇನ್ನು ಚುನಾವಣಾ ಬಾಂಡ್ಗಳಿಂದ ಸುಲಿಗೆ ಆರೋಪ ನಿರ್ಮಲಾ ವಿಜಯೇಂದ್ರ ನಡ್ಡಾ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇ ವಿಷಯ ಇದೀಗ ರಾಜಕೀಯ ಸಮರಕ್ಕೆ ತಿರುಗಿದ್ದು ರಾಜ್ಯ ರಾಜಕಾರಣದಲ್ಲಿ ಎಫ್ಐಆರ್ ವರ್ಸಸ್ ಎಫ್ಐಆರ್ ಕಾಳಗಕ್ಕೆ ವೇದಿಕೆ ಕೊಟ್ಟಿದೆ. ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಹೇಳ್ತೀನಿ, ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವರ ಎಲ್ಲರ ಮೇಲೆ ಒಂದೊಂದು ಕೇಸ್ ಹಾಕ್ಸಿ. ನಳಿನ್ ಕುಮಾರ್ ಕಟೀಲ್, BY ವಿಜಯೇಂದ್ರ ಬಿಜೆಪಿ ಆಫೀಸ್ ಬೇರೆ. ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ ಎಫ್ಐಆರ್ ಆಗಿದೆಯಲ್ಲಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ಎಫ್ಐಆರ್ ವರ್ಸಸ್ ಎಫ್ಐಆರ್ ಜೋರಾಯಿತು ರಾಜಕೀಯ ಯುದ್ಧ. ರಣರಣ ಅಂತಿದೆ ನಾಯಕರ ವಾಗ್ಯುದ್ಧ. ಏಟಿಗೆ ಏಟು, ಸವಾಲಿಗೆ ಪ್ರತಿ ಸವಾಲು. ಕಾನೂನು ಅಸ್ತ್ರಕ್ಕೆ ಕೌಂಟರ್ ಮೇಲೆ ಕೌಂಟರ್. ಅಬಬಾ, ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ನೋಡಿದ್ರೆ, ನಾಯಕರ ಜಿದ್ದಾಜಿದ್ದಿನ ಆಟಗಳನ್ನ ಗಮನಿಸಿದ್ರೆ ಪರಿಸ್ಥಿತಿಗಳು ಅದ್ಯಾವ ಮಟ್ಟಿಗೆ ಕೈ ಮೀರುತ್ತವೆ ಅನ್ನೋ ಕೌತುಕ ಕಾಡೋಕೆ ಶುರುವಾಗಿದೆ. ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸುತ್ತಿರುವ ನಡುವೆ ಚುನಾವಣಾ ಬಾಂಡ್ಗಳಲ್ಲಿನ ಸುಲಿಗೆ ಆರೋಪ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ನಿರ್ಮಲಾ ಸೀತಾರಾಮನ್, ವಿಜಯೇಂದ್ರ, ನಡ್ಡಾ, ಕಟೀಲು, ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದ್ದೇ ತಡ ಸಿಎಂ ವಿರುದ್ಧ ಹೂಡಿದ್ದ ರಾಜೀನಾಮೆ ಬಾಣವನ್ನ ಕಾಂಗ್ರೆಸ್ ತೆರುಗು ಬಾಣವನ್ನಾಗಿ ಮಾಡಿಕೊಂಡಿದೆ. ಎಲ್ಲ ರಾಜ್ಯದ ಕೇಂದ್ರ ಮಂತ್ರಿಗಳ ಮೇಲೆ ಕೇಸ್ ಹಾಕಿಸಿ, ನನ್ನ ಹೋರಾಟ ಕುಗ್ಗಿಸೋಕೆ ಆಗಲ್ಲ ಎಂದು ಎಚ್ಡಿಕೆ ಕೆಂಡ. ನಿರ್ಮಲಾ ಸೇರಿದಂತೆ ಬಿಜೆಪಿ ನಾಯಕರ ಮೇಲೆ ದಾಖಲಾಗಿರುವ ಎಫ್ಐಆರ್ ವಿರುದ್ಧ ಗುಡುಗಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಎಲ್ಲಾ ರಾಜ್ಯಗಳ ಕೇಂದ್ರ ಮಂತ್ರಿಗಳ ಮೇಲೆ ಕೇಸ್ ಹಾಕಿಸಿ ಹೊಸ ಸಂಪ್ರದಾಯ ಶುರುವಾಗಲಿ, ನನ್ನ ಹೋರಾಟವನ್ನ ಕುಗ್ಗಿಸೋಕೆ ಆಗೋದೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಒಂದು ಕೆಲಸ ಮಾಡಿ, ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಹೇಳ್ತೀನಿ, ಅವ್ರು ರಾಹುಲ್ ಗಾಂಧಿ ಹೇಳಿ, ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವ್ರೆ ಆಯಾ ರಾಜ್ಯಗಳಲ್ಲಿ ಹೋಗಿ ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕ್ಸಿ, ಎಲ್ಲರ ಮೇಲೂ ಹಾಕ್ಸ್ಬಿಟ್ಟು ಒಂದು ಎಫ್ಐಆರ್ ಹಾಕ್ಸಿ, ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿ, ಇದೊಂದು ಹೊಸ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ. ತುಂಬ ಚೆನ್ನಾಗಿರ್ತದೆ. ನನ್ನ ಹೋರಾಟ ಯಾವ ಕಾರಣಕ್ಕೂ ಕುಗ್ಸಕ್ಕಾಗಲ್ಲ. ನಾನು ಹೋರಾಟ ಮಾಡಿರೋದು ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಬಂದಿದ್ದೇನೆ. ನಾಡಿನ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಜನ ಏನಿದ್ದಾರೆ, ಆ ಜನಗಳ ವಿಶ್ವಾಸ ನನಗಿರೋದ್ರಿಂದಲೇ ಏಕಾಂಗಿಯಾಗಿ ಎದುರಿಸ್ತಾ ಇದ್ದೀನಿ. ನಾನು ಯಾರ ರಕ್ಷಣೆ ಪಡಿತಾ ಇಲ್ಲ. ಕುಮಾರಸ್ವಾಮಿ ಬಿಜೆಪಿಯವರನ್ನ ಸಮರ್ಥನೆ ಮಾಡಿಕೊಳ್ತಿದ್ರೆ, ಪ್ರಿಯಾಂಕ್ ಖರ್ಗೆ ಹೆಜ್ಜೆ ಹೆಜ್ಜೆಗೂ ಗರಂ ಆಗಿದ್ದಾರೆ. ಎಫ್ಐಆರ್ ದಾಖಲಾಗಿದೆ, ಈ ಕ್ಷಣಕ್ಕೆ ಎಲ್ಲರೂ ರಾಜೀನಾಮೆ ಕೊಡಿ ಅಂದ್ರು. ಇಷ್ಟೇ ಅಲ್ಲ, ಸೋನಿಯಾ, ರಾಹುಲ್ ರಾಜೀನಾಮೆ ಕೇಳಿದ ಜೋಶಿಗೂ ಖಾರವಾಗಿಯೇ ಕುಟುಕಿದ್ದಾರೆ. ನಳಿನ್ ಕುಮಾರ್ ಕಟೀಲ್, BY ವಿಜಯೇಂದ್ರ ಬಿಜೆಪಿ ಆಫೀಸ್ ಬೇರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ, ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ ಎಫ್ಐಆರ್ ಆಗಿದೆಯಲ್ಲಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ತನಕ ಎಲ್ಲರದ್ದು ಹೆಸರಿದೆ ಇದರಲ್ಲಿ. ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ. ಮತ್ತೆ ಇನ್ನೇ ಏನ್ ಹೇಳ್ತಾರೆ ಜೋಶಿ ಅವರು, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ನಲ್ಲಿದ್ದಾರೆ, ಅವ್ರಿಗೆ ಫಸ್ಟ್ ಜೈಲಿಗೆ ಹಾಕಬೇಕು ಅಂತ. ಈ ಅಧಿಕಾರದಲ್ಲಿ ನೀವೇ ಇದ್ದೀರಲ್ಲ, 10 ವರ್ಷ ಆಯ್ತು, 11ನೇ ವರ್ಷ ಬಡ್ಚಿಕ್ತಾ ಇದ್ದೀರಾ. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ? ಸೊ ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಬೈತಾ ಇದ್ದಾರೆ ಇವರು. ದಟ್ ಅಮಿತ್ ಶಾ ಇಸ್ ದ ಮೋಸ್ಟ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್. 10 ವರ್ಷ ಆದ್ರೂ ಏನ್ ಮಾಡ್ತಾ ಇದ್ರಿ? ಮತ್ತೆ ರಾಹುಲ್ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಅದು ಮಾಡ್ತಾರೆ, ರಾಬರ್ಟ್ ವಾದ್ರಾ ಇಟ್ಕೊಂಡು ಎಲೆಕ್ಷನ್ ಮಾಡ್ಬಿಟ್ರಪ್ಪ ನೀವೆಲ್ಲರೂ. ಹಿರಿಯ ವಕೀಲ ಹಾಗೂ ಕಾಂಗ್ರೆಸ್ ನಾಯಕ ಮನು ಸಿಂಘವಿ ಅಂತೂ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡ ಉಗುಳಿದ್ದಾರೆ. आपने कब लिया इलेक्टोरल बॉन्ड, किस तिथि पे लिया, कितने का लिया, उस लेने के पहले कितनी बार दस्तक दी आपके दरवाजे पे ईडी ने और आईटी ने, उस दस्तक के बाद आपको कितनी प्रताड़नाएं सहनी पड़ी, कभी जेल के अंदर या जेल के बाहर, और उसके बाद ये जादुई छड़ी हुई कि आपने खरीदा इलेक्टोरल बॉन्ड. लेकिन ये सर्वविदित है कि ये वित्त मंत्री का ना अधिकार क्षेत्र है, न हिम्मत है, न पूरा वो अकेली कर सकती है. इसका आदेश, इसकी संरचना, इसका कार्यान्वित करना सब कुछ सिर्फ एक जगह से होता है. ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕು ಅಂದ್ರು. ಸಂಪೂರ್ಣವಾದಂತ ಅನೈತಿಕ ಎಲೆಕ್ಟ್ರಲ್ ಬಾಂಡ್ಸ್ನ ಕಿಂಗ್
ಕೇಂದ್ರ ಬಿಂದು ಆಗಿರ್ತಕ್ಕಂಥವ್ರು ನಿರ್ಮಲಾ ಸೀತಾರಾಮನ್ ಅವರು. ಇವತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ FIR ಹಿನ್ನೆಲೆಯಲ್ಲಿ ತುರ್ತಾಗಿ ಈ ಕೂಡಲೇ ಅವ್ರ ರಾಜೀನಾಮೆನ ಸಲ್ಲಿಸಬೇಕಾಗಿದೆ. ಅವ್ರ ಸ್ಥಾನದಿಂದ ಅವರು ಹೊರಗಡೆ ಬರಬೇಕಾಗಿದೆ. ಈ ವಾಕ್ಸಮರಗಳ ನಡುವೆ ಪ್ರಕರಣ ವರ್ಗಾವಣೆ ಮಾಡುವಂತೆ ತಿಲಕ್ ನಗರ ಇನ್ಸ್ಪೆಕ್ಟರ್ ಆಗ್ನೇಯ ವಿಭಾಗದ DCPಗೆ ಪತ್ರ ಬರೆದಿದ್ದಾರೆ. ದೂರುದಾರ 8,000 ಕೋಟಿಗೂ ಹೆಚ್ಚು ಚುನಾವಣಾ ಬಾಂಡ್ಗಳಿಂದ ಸುಲಿಗೆ ಆಗಿದೆ ಅಂತ ಆರೋಪಿಸಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಸ್ಟೇಷನ್ ವ್ಯಾಪ್ತಿಗೆ ಬರೋದು 2 ಕೋಟಿಗೂ ಅಧಿಕ ಸುಲಿಗೆ ಪ್ರಕರಣ ಅಷ್ಟೇ. ಹೀಗಾಗಿ ಪ್ರಕರಣ ವರ್ಗಾವಣೆ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಪ್ರಕರಣದ ತನಿಖೆಗಾಗಿ CCB, CID ಇಲ್ಲವಾದಲ್ಲಿ SIT ರಚನೆ ಮಾಡುವ ಸಾಧ್ಯತೆ ಇದೆ. ಎಷ್ಟು ದಿನ ಮೂಡ ಅಂತಿದ್ದ ರಾಜ್ಯ ರಾಜಕಾರಣದಲ್ಲಿ ಇದೀಗ ಎಲೆಕ್ಟೋರಲ್ ಬಾಂಡ್ ಸುಲಿಗೆ ಆರೋಪದ ಸಮರ ಶುರುವಾಗಿದೆ. ಈ ಕದನ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9